ಪದೇ ಪದೇ ಕೈ ಕೊಡ್ತಾನೆ ಇದೆ ನಮ್ಮ ಮೆಟ್ರೋ. ದೇಶದ ಎರಡನೇ ಅತಿ ದೊಡ್ಡ ಮೆಟ್ರೋ ಜಾಲದಲ್ಲಿ ಸಾಲು ಸಾಲು ಸಮಸ್ಯೆ ಎದುರಾಗ್ತಾ ಇದೆ. 3 ವರ್ಷದಲ್ಲಿ ನಮ್ಮ ಮೆಟ್ರೋದಲ್ಲಿ 21 ಬಾರಿ ಎಡವಟ್ಟಾಗಿದೆ. ರೈಲ್ವೆ ಹಳಿ, ಮೆಟ್ರೋ ರೈಲು, ಸಿಗ್ನಲಿಂಗ್ ವೈಫಲ್ಯತೆ ಸೇರಿದಂತೆ 108 ಸಮಸ್ಯೆ ಕಾಡ್ತಾ ಇದೆ. 2024ರಿಂದ ಇಲ್ಲಿ ತನಕ ನಮ್ಮ ಮೆಟ್ರೋದಲ್ಲಿ 21 ಬಾರಿ ಸಮಸ್ಯೆ ಆಗಿದೆ. ಪದೇ ಪದೇ ತಾಂತ್ರಿಕ ದೋಷದ ಹಿನ್ನೆಲೆ ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿದೆ. ಪೀಕ್ ಅವರ್ಸ್ನಲ್ಲೇ ಕೈ ಕೊಡ್ತಾ ಇದೆ ನಮ್ಮ ಮೆಟ್ರೋ ರೈಲುಗಳು. ನಮ್ಮ ಮೆಟ್ರೋ ಪ್ರಯಾಣಿಕರ ನಿದ್ದೆಗೆಡಿಸ್ತಾ ಇದೆ ಹಳದಿ ಮಾರ್ಗ. ಕಳೆದ 3 ವರ್ಷಗಳಲ್ಲಿ 11 ಬಾರಿ ಹಳದಿ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಪದೇ ಪದೇ ಮೆಟ್ರೋದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇರೋದು ಪ್ರಯಾಣಿಕರನ್ನ ಆತಂಕಕ್ಕೆ ತಳ್ಳಿದೆ. ಅದು ಕೂಡ ಪೀಕ್ ಅವರ್ಸ್ನಲ್ಲೇ ಸಮಸ್ಯೆಗಳಾಗ್ತಾ ಇದೆ. ಪದೇ ಪದೇ ನಮ್ಮ ಮೆಟ್ರೋ ಕೈ ಕೊಡ್ತಿದೆ. 2024ರಿಂದ ಇಲ್ಲಿ ತನಕ ಒಟ್ಟು 21 ಬಾರಿ ಸಮಸ್ಯೆಗಳಾಗಿವೆ. ಇದರಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ಅನೇಕ ಬಾರಿ ತಾಂತ್ರಿಕ ದೋಷಗಳು ಕಂಡುಬಂದಿದೆ. ಮೆಟ್ರೋ ರೈಲಿಗೋಸ್ಕರ ಕಾದು ಕಾದು ಜನ ಸುಸ್ತಾಗಿ ಹೋದ್ರು. ಪದೇ ಪದೇ ಈ ಸಮಸ್ಯೆಗಳು ಕಾಣ್ತಾ ಇರೋದ್ರಿಂದ ಮೆಟ್ರೋ ಪ್ರಯಾಣಿಕರಲ್ಲೂ ಕೂಡ ಆತಂಕ ಇದೆ. 2024ರಿಂದ ಇಲ್ಲಿ ತನಕ ಬಹುತೇಕ 2 ವರ್ಷದಲ್ಲೇ 21 ಬಾರಿ ಮೆಟ್ರೋ ಸಂಚಾರದಲ್ಲಿ ಸಮಸ್ಯೆ ಆಗಿರೋದು. ತಾಂತ್ರಿಕ ದೋಷ ಕಂಡು ಬಂದ್ರೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಪ್ರಯಾಣಿಕರು ಮೆಟ್ರೋ ನಿಲ್ದಾಣಗಳಲ್ಲೇ ಗಂಟೆಗಟ್ಟಲೆ ಕಾಯೋ ಪರಿಸ್ಥಿತಿ ಎದುರಾಗುತ್ತೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಹೆಚ್ಚೆಚ್ಚು ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಮೆಟ್ರೋಗಳಲ್ಲಿ ಕಾಣಿಸ್ಕೋತಾ ಇರುವಂತಹ ತಾಂತ್ರಿಕ ದೋಷ ಅದು ಕೂಡ ಪದೇ ಪದೇ ಕಾಣಿಸ್ತಾ ಇರೋದ್ರಿಂದ ಜನಕ್ಕೆ ಮೆಟ್ರೋ ಅಂದ್ರೂ ಕೂಡ ಈಗ ಭಯ ಪಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.